ಪ್ರತಿಯೊಂದು ಆಟಕ್ಕೂ ಕೂಡ ಅದರದ್ದಾಗಿರ್ತಕ್ಕಂಥ ಒಂದು ನಿಯಮಾವಳಿಗಳಿರ್ತದೆ, ಅದನ್ನು ಅನುಸರಿಸಿಕೊಂಡು ಆಡಲೇಬೇಕಾಗಿದೆ ಆಟಗಾರರು. ಅದರ ಸೂಚನೆಯನ್ನು ತೀರ್ಪುಗಾರರು ನೀಡ್ತಾ ಇದ್ದಾರೆ. ಆರಂಭಿಕ ದಾಳಿಗಾರಿಕೆ ಜರ್ಸಿ ನಂಬರ್ 20 ಕ್ರಮಾಂಕದ ಆಟಗಾರ ಮಾತುಗುಡ್ಡೆಯ ಒಂದು ಪಾಳಯದಲ್ಲಿ ಯಶಸ್ಸು. ಆರಂಭಿಕ 1 ಅಂಕವನ್ನು ಕಂಡುಕೊಳ್ತಾ ಇದೆ ಮಾತುಗುಡ್ಡೆ. ಜರ್ಸಿ ನಂಬರ್ 8 ಕ್ರಮಾಂಕದ ಆಟಗಾರ ಬ್ಯಾಟ್ಗಳ ಪರವಾಗಿ ಮದ್ದುಗುಡ್ಡೆ ಫ್ರೆಂಡ್ಸ್, ಮದ್ದುಗುಡ್ಡೆಯ ಪಾಳಯದಲ್ಲಿ ಈಗ ಅದೇ ಮಾದರಿಯ ಆಟದ 1 ಅಂಕ. ಗೆದ್ದರೆ ದ್ವಿತೀಯ ಸ್ಥಾನ ನನ್ನದು ಎನ್ನುವುದಾಗಿ ಹೇಳಿಕೊಳ್ಳುವ ಅವಕಾಶ. ಸೋತರೆ ಕಾಪಿಗೆ ವಂಚನೆ, ನಗದಿಗೆ ವಂಚನೆ ಆಗ್ತದೆ. ಅರ್ಥಾತ್ ಆಟಗಾರರಿಗೆ ತಲೆ ಬೇನೆಯ ವಿಚಾರವಾಗ್ತದೆ. ಮೈಯೆಲ್ಲ ಕಣ್ಣಾಗಿ ಸಾಡುವಂತ ಆಟದ ವೈಖರಿ. 2 ಮಧುಗುಡ್ಡೆಯ ಪಾಳದಲ್ಲಿ ಬಟ್ಕರದ ಸ್ಟಾರ್ ಸೂಪರ್ ಸ್ಟಾರ್ ಪರವಾಗಿ ರೈಡ್ ಜರ್ಸಿ ನಂಬರ್ 9 ಕ್ರಮಾಂಕದ ಆಟಗಾರ ಕೊಂಚ ಮಟ್ಟಿಗೆ ಯಶಸ್ಸಿನ ಪಾದಚಲನೆ ಕಂಡುಕೊಳ್ತಾ ಇದ್ರೆ ಅಂಕದ ಗಳಿಕೆಯನ್ನ ಕಂಡುಕೊಂಡ್ರೆ 1 ಅಂಕದ ಏರಾಗ್ತದೆ. 5 ಜನ ಆಟಗಾರರನ್ನು ಭೇದಿಸುವ ಪ್ರಯತ್ನ, ಅಂಕದ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸತ ದಾಳಿಗಾರಿಕೆಯಲ್ಲಿ ಜರ್ಸಿ ನಂಬರ್ 20 ಕ್ರಮಾಂಕದ ಆಟಗಾರ ಮತ್ತೆ ಮಧುಗುಡ್ಡೆಯ ಪರವಾಗಿ ಭಟ್ಕಳದ ಪಾಳಯದಲ್ಲಿ ಪಾದಚಲನೆಯನ್ನು ಕಂಡುಕೊಳ್ತಾರೆ. ರೈಡಿಂಗ್ ನಲ್ಲಿ ಕಂಡುಕೊಳ್ತಾ ಇದ್ರೆ ಕೊಂಚ ಮಟ್ಟಿಗೆ ಬಿರುಸಿನ ದಾಳಿಗಾರಿಕೆ ಆದ್ರೂ ಕೂಡ ಅಂಕದ ಗಳಿಕೆ 2-1 ರತ್ತ. ಮತ್ತೆ ಸಹಜ ದಾಳಿಗಾರಿಕೆ ಜರ್ಸಿ ನಂಬರ್ 9 ಕ್ರಮಾಂಕದ ಆಟಗಾರ ಭಟ್ಕಳ ಪರವಾಗಿ 5 ಜನ ಆಟಗಾರರನ್ನ ಭೇದಿಸಿಕೊಳ್ಳಬೇಕಾಗಿದೆ. ಮಧುಗುಡ್ಡೆಯ ಪಾಳಯದಲ್ಲಿ 5 ಜನ ಆಟಗಾರರನ್ನ ಭೇದಿಸಿಕೊಳ್ಳಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಮೈಯನ್ನ ಕಣ್ಣಾಗಿಸಿ ಆಡಬೇಕಾಗಿರ್ತಕ್ಕಂಥ ಆಟದ ವೈಖರಿ. ಮತ್ತೆ ಯಶಸ್ಸು ಭಟ್ಕಳಕ್ಕೆ 3-1 ರತ್ತ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಗಮನಿಸಬೇಕು, ಮಾಡು ಇಲ್ಲವೇ ಮಡಿಯ ರೈಡಿಂಗ್ ನಲ್ಲಿ ಅಂಕದ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಮೂರು 2 ರತ್ತ ಮುಂದುವರಿಕೆ. ಮತ್ತೆ ದಾಳಿಗಾರಿಕೆಯಲ್ಲಿ ಭಟ್ಕಳದ ಆಟಗಾರ ಮಧುಗುಡ್ಡೆಯ ಪಾಳಯದಲ್ಲಿ 5 ಜನ ಆಟಗಾರರನ್ನ ಭೇದಿಸಿಕೊಳ್ಬೇಕಾಗಿದೆ. ಉತ್ತಮ ರೀತಿಯ ಒಂದು ದಾಳಿಗಾರಿಕೆ ಮಾಡಿ ಬರ್ತಾ ಇದೆ. 5 ಜನ ಆಟಗಾರರನ್ನ ತಲ್ಲಣಗೊಳಿಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ 1 ಅಂಕದ ಏರಿನೊಂದಿಗೆ ಭಟ್ಕಳ ಈಗಾಗಲೇ ಕಂಡುಕೊಳ್ತಾ ಇದೆ. ನೀಲ ಕಾಯದ ಮೈಕಟ್ಟು, ಆಟಗಾರರು 60 ಕೆಜಿ ವಿಭಾಗದ ಉಡುಪಿಯಿಂದ ನೇರವಾಗಿ ಹೊನ್ನಾವರದ ಮೂಲದ ಆಟಗಾರರನ್ನ 60 ಕೆಜಿ ಒಳಪಟ್ಟಂತಹ ಆಟಗಾರರನ್ನ ಬಿಂಬಿಸುವ ಪ್ರಯತ್ನ. 8 ತಂಡಗಳು ಭಾಗವಹಿಸಿತ್ತು. 4 ತಂಡ ಪಂದ್ಯ ಕೂಡಿದ ವೀಕ್ಷಣೆಯಲ್ಲಿದೆ. ಈಗಾಗಲೇ 0ಯಲ್ಲಿ 1 ತಂಡ ಪರಾಜಯ. 5 ತಂಡ ಹೊರನಡೆಯನ್ನು ಕಂಡುಕೊಂಡಿದೆ. 3 ತಂಡ ಇನ್ನು ಕೂಡ ಬಾಕಿ ಇದೆ. ದ್ವಿತೀಯ ಸುತ್ತಿನ ಸೆಮಿಫೈನಲ್ ಹಣಾಹಣಿಯಲ್ಲಿ ಮಧುಗುಡ್ಡೆ ಹಾಗೂ ಭಟ್ಕಳ ಕಂಡುಕೊಳ್ತಾ ಇದೆ. ಅಂಕಗಳು ಅಲ್ಲೇ ಸ್ತಬ್ಧವಾಗ್ತಾ ಇದೆ. 3 ಏರಲಾಯಿತು. ಈಗ ಮಧುಗುಡ್ಡೆಯ ಆಟಗಾರರು ರೇಖೆಯಲ್ಲಿ 3 ಅಂಕ.
ಈ ಎಲ್ಲ ಕಾದಾಟಗಳು ಕೂಡ ಫ್ರೆಂಡ್ಸ್ ಭಗತ್ ನಗರದ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಮಿಂಚುತ್ತಾ ನೋಡುತ್ತಿರುವಂತಹ ಶ್ರೀ ಯಕ್ಷೇಶ್ವರಿ ಟ್ರೋಫಿ 2024 ತನ್ನ ಮುಡಿಗೇರಿಸಿಕೊಳ್ಳುವುದಕ್ಕಾಗಿ ಗುಡ್ಡೆ ಈಗ ಹೊಂದಾಣಿಕೆ ಆಟವನ್ನ ಎದುರಾಳಿಗಳಿಗೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. 4-3 ಮಧುಗುಡ್ಡೆ 4 ಅಂಕ, ಭಟ್ಕಳ 3 ಅಂಕ. ಕೊಂಚ ಮುಂಚೂಣಿಯಲ್ಲಿತ್ತು ಭಟ್ಕಳ, ಈಗ 1 ಅಂಕದ ಹಿನ್ನಡೆ ಕಂಡುಕೊಂಡಿತ್ತು. 2 ಅಂಕ ಉತ್ತಮ ರೀತಿಯ ದಾಳಿಗಾರಿಕೆಯನ್ನ ಭಟ್ಕಳ ತೋರ್ಪಡಿಸಿತ್ತು. ಈಗ ಭಟ್ಕಳ 5 ಅಂಕ, ಮಧುಗುಡ್ಡೆ 4 ಅಂಕ. 1 ಅಂಕ ಈಗ ಭಟ್ಕಳ ಮತ್ತೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಕಿಕ್ ಮಾಡೋ ಪ್ರಯತ್ನವನ್ನು ಕಂಡುಕೊಂಡಿದ್ರು ಜರ್ಸಿ ನಂಬರ್ 11 ಕ್ರಮಾಂಕದ ಆಟಗಾರ ಮಧುಗುಡ್ಡೆಯ ಪರವಾಗಿ ಭಟ್ಕಳದ ಪರಿಸರದಲ್ಲಿ. ಈತನ ಮಧ್ಯೆ ಏಕಾಗ್ರತೆಯ ಒಂದು ಆಟದ ವೈಖರಿ, ಮೈಯೆಲ್ಲ ಕಣ್ಣಾಗಿಸಿ ಸ್ಕೋರ್ ಬೋರ್ಡ್ ನಲ್ಲಿ ದೇವತಕಾರಿಯವರಿದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯ ಕಂಡಂತೆ ಹೆಮ್ಮೆಯ ತೀರ್ಪುಗಾರರಿದ್ದಾರೆ. ದಯವಿಟ್ಟು ಎರಡೂ ತಂಡದ ಕೋಚರ್ಗಳು ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು. ಆಟದಲ್ಲಿ ಕೊಂದು ಕೊರತೆಗಳು, ಕೆಲವೊಂದು ತಪ್ಪು ಒಪ್ಪುಗಳು ಸರ್ವೇ ಸಾಮಾನ್ಯವಾಗ್ತದೆ. ಅದರಲ್ಲಿ ಕ್ರೀಡಾ ಮನೋಭಾವನೆ ಎನ್ನುವಂಥದ್ದು ಮಹತ್ತರವಾಗಿರ್ತಕ್ಕಂಥ ಪಾತ್ರ ವಹಿಸ್ತದೆ. ಆ ನಿಮಿತ್ತವಾಗಿ ರಂಗಿನ ಒಡ್ಡೋಲಗದ ಕ್ರೀಡೆ ಕಬಡ್ಡಿಯ ಒಡ್ಡೋಲಗ ಪ್ರೂ ಕಬಡ್ಡಿಯ ಮಾದರಿಯಲ್ಲಿ 6 ಮತ್ತೆ ಮುಂದುವರಿಕೆ. 7 ಜನ ಆಟಗಾರರನ್ನ ಭೇದಿಸಬೇಕಾಗಿದೆ ಭಟ್ಕಳದ ದಾಳಿಗಾರ. ರೈಡಿಂಗ್ ನಲ್ಲಿ ಬೋನಸ್ ಅನ್ನು ಪಡೆಯುವ ತರಾತುರಿಯನ್ನು ಕಂಡುಕೊಂಡಿದ್ರು. ಟಚ್ ಔಟ್ ಎನ್ನುವಂತ ಈ ಹಣಾಹಣಿಯಲ್ಲಿ ಒಂದು ತಂಡ ಆಯ್ಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಭಟ್ಕಳದ ಜರ್ಸಿ ನಂಬರ್ 16 ಕ್ರಮಾಂಕದ ಆಟಗಾರ ಮಧುಗುಡ್ಡೆಗೆ ಪಾಳಯದಲ್ಲಿ ಅಂಕದ ಗಳಿಕೆಗಾಗಿ ರೈಡಿಂಗ್ ನಲ್ಲಿ ಕಂಡುಕೊಳ್ತಾ ಇದ್ರೆ ಯಶಸ್ಸು. ಮಧುಗುಡ್ಡೆಯ ಪಾಲಾಗ್ತದೆ. ಒಂದೊಂದು ಕ್ಷಣದಲ್ಲಿಯೂ ಕೂಡ ಪಂದ್ಯಕೂಟದ ಗೆಲುವು ಪ್ರಶ್ನೆಯಾಗಿ ಮುಂದುವರಿಕೆಯನ್ನು ಕಂಡುಕೊಂಡಿದೆ. 7-7 ನಾನಾ ನೀನ ಎನ್ನುವಂತಹ ಮದ ಗಜಗಳ ಕಾದಾಟಕ್ಕೆ ಸರಿಸಾಟಿಯಾಗಿ ಸೆಡ್ಡು ಹೊಡೆದು ನಿಲ್ತಾ ಇದ್ದಾರೆ. ಸೆಮಿ ಫೈನಲ್ಗೆ ಹೇಳಿ ಮಾಡಿಸಿದಂತಹ ಹಣಾಹಣಿ ಅಂಕಣದ ಒಳಭಾಗದಲ್ಲಿ ಮೂಡಿ ಬರ್ತಾ ಇದೆ. 7-8 ಮುಡಿಗೇರಿಸಿಕೊಳ್ಳುವ ಅವಕಾಶ ಎಲ್ಲೂ ತಂಡಕ್ಕೂ ಇದೆ. ಮತ್ತೆ ಬಿಟ್ಟು ದಾಳಿಗಾರಿಕೆ ಮಧುಗುಡ್ಡೆಯ ಪರವಾಗಿ ಪ್ರೂ ಕಬಡ್ಡಿಯ ಮಾದರಿಯಲ್ಲಿ ಒಂದು ಪಂದ್ಯಕೂಟ ಹೊನಲು ಬೆಳಕಿನ ಜೊತೆಯಲ್ಲಿ ಮೂಡಿ ಬರ್ತಾ ಇದೆ. ಗಮನಿಸಿಕೊಳ್ಬೇಕು. ಬೋವಾಟೆ ರೈಡ್ ಅಂಕದ ಗಳಿಕೆಯನ್ನ ಮಾಡಿಕೊಂಡು ಬರಲೇಬೇಕಾಗಿದೆ. ಇಲ್ಲವಾದರೆ ಒಂದು ಬೋನಸ್ಗೆ ಪ್ರಯತ್ನವನ್ನು ಪಡಬೇಕಾಗಿದೆ. ಮುನ್ನುಗ್ಗಿ ಆಡಬೇಕಾಗಿದೆ. ನಮ್ಮದ ಅಂಕದ ಗಳಿಕೆ 9-7. ಕೊನೆಯ 4 ನಿಮಿಷಗಳ ಕಾದಾಟ ಬಾಕಿ ಇದೆ. 2 ಕೋಚರ್ಗಳ ಗಮನಕ್ಕೆ ಈಗ ಪಂದ್ಯಕೂಟದ ಮೇಲೆ ಸಂಪೂರ್ಣ ಹಿಡಿತವನ್ನ ಭಟ್ಕಳ ಕಂಡುಕೊಳ್ತಾ ಇದೆ. ಮತ್ತೆ ದಾಳಿಗಾರಿಕೆಯಲ್ಲಿ ಜರ್ಸಿ ನಂಬರ್ 9 ಕ್ರಮಾಂಕದ ಆಟಗಾರ ಭಟ್ಕಳ ಪರವಾಗಿ ಮಧುಗುಡ್ಡೆಯ ಪಾಳಯದಲ್ಲಿ ಕಂಡುಕೊಳ್ತಾ ಇದೆ. 4 ಜನ ಆಟಗಾರ ಭೇದಿಸಬೇಕಾಗಿತ್ತು. 1 ಮ್ಯಾನ್ ಆರ್ಮಿ ಆಗಿ ಇರುವ ಪ್ರಯತ್ನ ಕಂಡುಕೊಳ್ಳಲು ಸಫಲತೆ ಕಂಡುಕೊಳ್ತಾ ಇಲ್ಲ. ಮತ್ತೊಂದು ಅಂಕದ 11-7. ಈಗ ಮುನ್ನುಗ್ಗಿ ಆಡಬೇಕಾಗಿದೆ ಮಧುಗುಡ್ಡೆಯ ಆಟಗಾರರು. 8-11. ಒಂದು ಕಡೆಯಲ್ಲಿ ಸಮಯ ಓಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಕೊನೆಯ 3 ನಿಮಿಷಗಳ ಕಾದಾಟ ಬಾಕಿ ಇದೆ. ಗಮನಿಸಿಕೊಳ್ಬೇಕು. ಕೊಂಚ ಮಟ್ಟಿಗೆ
ಜೊತೆ ಆಟಗಾರರ ಕೊರತೆ, ಅದರ ನಿಮಿತ್ತವಾಗಿ ಮತ್ತೊಂದು ಅಂಕವನ್ನ ಮದ್ದುಗುಡ್ಡೆ ಬಿಟ್ಟುಕೊಡ್ತಾ ಇದೆ. 12-8. ಭಟ್ಕಳ 4 ಅಂಕದ ಏರನ್ನು ಕಂಡುಕೊಳ್ತಾ ಇದೆ. ಸೂಪರ್ ಟ್ಯಾಕಲ್ಗೆ ಅವಕಾಶವಿದೆ ಮದ್ದುಗುಡ್ಡೆಗೆ. ಯಶಸ್ಸನ್ನ ಹಿಡಿತಗಾರಿಕೆಯಲ್ಲಿ ಕಂಡುಕೊಂಡ್ರೆ ಒಂದರ ಬದಲಿಗೆ ಮತ್ತೊಂದು ಅಂಕ. ಸೂಪರ್ ಟ್ಯಾಕಲ್ಗೆ ಅವಕಾಶವಿದೆ. ಕೊನೆಯ 2 ನಿಮಿಷಗಳ ಕಾದಾಟ. ಸಮಯ ಕಡಿಮೆಯಾಗ್ತಾ ಇದೆ. ಮದ್ದುಗುಡ್ಡೆಗೆ ಮುನ್ನುಗ್ಗಿ ಆಡಲೇಬೇಕಾಗಿದೆ. ಮದ್ದುಗುಡ್ಡೆ ಆಟಗಾರರು ಗೆಲುವಿಗಾಗಿ ಗೆದ್ದರೆ ಟ್ರೋಫಿಗೆ ಬಾಚೀನ, ಸೋತರೆ ತಲೆ. 3 ಅಂಕಗಳ ಏರು ಭಟ್ಕಳ. ಮಧ್ಯೆ ಯಶಸ್ಸಿನ ದಾಳಿಗಾರಿಕೆ ಸಮಯ. ನಲ್ಲಿ ಭಟ್ಕಳದ ದಾಳಿಗಾರರು ಡೈರೆಕ್ಟ್ ಗಮನಿಸಿಕೊಳ್ಳಬೇಕು. ಕೊನೆಯ 1 ನಿಮಿಷಗಳ ಕಾದಾಟ ಬಾಕಿ ಇದೆ. ಕೊನೆಯ ಕ್ಷಣಗಳನ್ನೇ ಡೈರೆಕ್ಟ್ ನಲ್ಲಿ ಭಟ್ಕಳದ ದಾಳಿಗಾರ ಮಧ್ಯೆ ಈಗ ಸಂಪನ್ಕೇರಿ ಭಟ್ಕಳ ಮದ್ದುಗುಡ್ಡೆಯನ್ನು ಮಣಿಸುವ ಕೊನೆಯ ಕಾಲಘಟ್ಟದಲ್ಲಿ ಕಂಡುಕೊಳ್ತಾ ಇದೆ. ಬಿಟ್ಟುಕೊಡ್ತಾ ಇಲ್ಲ. ಕೊಂಚ ಮಟ್ಟಿಗೆ ಪ್ರಯತ್ನವನ್ನು ಪಟ್ಟಿದ್ರು. 15-10 ಪಂದ್ಯಕೂಟ ಮುಂದುವರಿಕೆ. ಕೊನೆಯ ಕ್ಷಣಗಣನೆ ಪಂದ್ಯಕೂಟ ಮುಕ್ತಾಯಕ್ಕಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಲೆಗೆ ಚಾಲನೆ ಭಟ್ಕಳ ನೀಡ್ತಾ ಇದೆ. ಸಮಯದ ವ್ಯರ್ಥ. ನಾವು ಅಂಕದಲ್ಲಿ ಮುಂದೆ ಇದ್ದೇವೆ ಎನ್ನುವಂತ ಸೂಚನೆ. 5 ಅಂಕದ ಏರಿನೊಂದಿಗೆ 10-15 ಯಶಸ್ಸಿನ ಗೆಲುವನ್ನು ತನ್ನ ಮುಡಿಗೇರಿಸಿಕೊಳ್ತಾ ಇದ್ದಾರೆ. ಮದ್ದುಗುಡ್ಡೆ ಫ್ರೆಂಡ್ಸ್ ಅನ್ನು ಮಣಿಸುವ ಮುಖಾಂತರವಾಗಿ